ಭಾರತ ಮತ್ತು ಪಾಕ್ ನಡುವೆ ಕೆಲ ದಿನಗಳಿಂದ ನಡೀತಾ ಇರುವ ದಾಳಿಯಿಂದಾಗಿ ಉದ್ವಿಗ್ನ ಸ್ಥಿತಿ ನಿರ್ಮಾಣವಾಗಿರುವುದು ನಿಮಗೆ ಗೊತ್ತೇ ಇದೆ. ಪಾಕ್ ಉಗ್ರರ ವಿರುದ್ಧ ನಮ್ಮ ಭಾರತ ಯಶಸ್ವಿಯಾಗಿ ಆಪರೇಷನ್ ಸಿಂಧೂರ್ ಪ್ರಾರಂಭ ಮಾಡಿ ಪಾಕಿಸ್ತಾನ ಮತ್ತು ಉಗ್ರರ ಎದೆಯಲ್ಲಿ ನಡುಕ ಹುಟ್ಟಿಸಿತ್ತು. ಪಾಕಿಸ್ತಾನದ ಎಲ್ಲ ಶೆಲ್ಗಳು, ಕ್ಷಿಪಣಿಗಳು ಮತ್ತು ಡ್ರೋನ್ಗಳನ್ನು ನಮ್ಮ ದೇಶ ನಿರ್ನಾಮ ಮಾಡಿತ್ತು. ಈ ಸಂದರ್ಭದಲ್ಲಿ ನಮ್ಮ ದೇಶದ ಹೀರೋಗಳಾಗಿದ್ದು ನಮ್ಮ ಹೆಮ್ಮೆಯ ಸುದರ್ಶನ ಚಕ್ರ ಮತ್ತು ಬ್ರಹ್ಮೋಸ್ ಕ್ಷಿಪಣಿ ಸೇರಿದಂತೆ ನಮ್ಮ ಭಾರತದ ಶಸ್ತ್ರಾಸ್ತ್ರಗಳು ಪಾಕ್ನ ಉಗ್ರಗಾಮಿಗಳ ನೆಲೆಗಳನ್ನು ನಾಶ ಮಾಡಿ ಪಾಕ್ನ ಏಟಿಗೆ ತಕ್ಕ ಎದುರೇಟು ನೀಡಿ ಗೆದ್ದ ನಮ್ಮ ಭಾರತದ ಸೇನೆಯ ಶಕ್ತಿಯನ್ನ ಮತ್ತಷ್ಟು ಹೆಚ್ಚಿಸಲು ಭಾರ್ಗವಾಸ್ತ್ರ ಸೇರ್ಪಡೆಯಾಗಿದೆ. ಈ ಭಾರ್ಗವಾಸ್ತ್ರವು ಭಾರತದ ಮೊದಲ ಮೈಕ್ರೋ ಕ್ಷಿಪಣಿ ಆಧಾರಿತ ಕೌಂಟರ್ ಡ್ರೋನ್ ವ್ಯವಸ್ಥೆಯಾಗಿದ್ದು ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಮಿಸೈಲ್ ನಿರ್ಮಾಣ ಮಾಡಲಾಗಿದೆ. ಹಾರ್ಕಿಲ್ ಮೋಡ್ ಡ್ರೋನ್ ಸಿಸ್ಟಮ್ನಿಂದ ಇದಕ್ಕೆ ಬಲ ಹೆಚ್ಚು. ಇದು 6 ಕಿಲೋಮೀಟರ್ಗಿಂತ ಹೆಚ್ಚಿನ ದೂರದಲ್ಲಿ ಸಣ್ಣ ವೈಮಾನಿಕ ವಾಹನಗಳನ್ನು ಪತ್ತೆ ಮಾಡಿ ಡ್ರೋನ್ಗಳನ್ನು ಗುರಿಯಾಗಿಸಿಕೊಂಡು ನಾಶ ಮಾಡುತ್ತೆ. ಇನ್ನು ಏಕಕಾಲದಲ್ಲಿ 64ಕ್ಕೂ ಹೆಚ್ಚು ಸೂಕ್ಷ್ಮ ಕ್ಷಿಪಣಿಗಳನ್ನು ಉಡಾಯಿಸುವ ಸಾಮರ್ಥ್ಯ ಹೊಂದಿದ್ದು ಸಮೂಹ ರಚನೆಗೆ ವಿರುದ್ಧ ಪರಿಣಾಮಕಾರಿಯಾಗಿ ಕೆಲಸ ನಿರ್ವಹಿಸುತ್ತೆ. ಭಾರತೀಯ ಸೇನೆಯ ನಿರ್ದಿಷ್ಟ ಅವಶ್ಯಕತೆಗಳನ್ನು ಪೂರೈಸುವ ಮೂಲಕ ವೈವಿಧ್ಯಮಯ ಭೂ ಪ್ರದೇಶಗಳಲ್ಲಿ ಕಾರ್ಯನಿರ್ವಹಿಸಲು ಇದನ್ನು ವಿನ್ಯಾಸಗೊಳಿಸಲಾಗಿದೆ. ಇನ್ನು ಸದ್ಯ ಶತ್ರುಗಳನ್ನ ಹೊಡೆದುರುಳಿಸುವ ಭಾರ್ಗವ ಬ್ರಹ್ಮಾಸ್ತ್ರ ಪರೀಕ್ಷೆ ಯಶಸ್ವಿಯಾಗಿದ್ದು ಇನ್ನು ಮುಂದೆ ಶತ್ರುಗಳ ನಿರ್ನಾಮಕ್ಕೆ ಭಾರ್ಗವ ಬ್ರಹ್ಮಾಸ್ತ್ರ ಸಹ ಸಜ್ಜಾಗಿದೆ.